ಅಂದರೆ ಯಾವ ಪೊಲೀಸರು ಒಂದು ಸುರಕ್ಷತೆಯನ್ನು ಕೊಡಬೇಕು, ಒಂದು ಭದ್ರತೆಯನ್ನು ಕೊಡಬೇಕು, ಆದರೆ ಇವತ್ತು ಹಿಂದೂಗಳಿಗೊಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಡಿ.ಕೆ. ಪೂಜಾರಿ ಅನ್ನೋರ ಮನೆಗೆ ಹೆಂಡತಿಯ ತಮ್ಮ ತೀರಿರ್ತಾನೆ. ಆ ಸಂದರ್ಭದಲ್ಲಿ ಅವ್ರ ಮನೆಗೆ ಬರ್ತಾರೆ. ಸಮಸ್ತ ಹಿಂದೂ ಸಂಘಟನೆಗಳ ವತಿಯಿಂದ ಇವತ್ತು ನಾವು IGPಯನ್ನು ಭೇಟಿ ಮಾಡಿದ್ದೇವೆ. ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತೇಳಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಇವತ್ತು ಪೊಲೀಸರು ರಾತ್ರೋರಾತ್ರಿ ಯಾವುದೇ ಅಪರಾಧದ ಹಿನ್ನೆಲೆ ಇಲ್ಲದೆ ಇರುವಂಥ ಹಿಂದೂಗಳ ಮನೆಗೆ ಹೋಗಿ ಅವರ ಫೋಟೋ ತೆಗೆಯುವುದು, ಅಲ್ಲಿಯ GPS ಲೊಕೇಶನನ್ನು ತೆಗೆದುಕೊಳ್ತಾ ಇದ್ದಾರೆ. ಪುತ್ತೂರಲ್ಲಿ 80 ವರ್ಷದ ಒಬ್ಬ ವೃದ್ಧರ ಮನೆಗೆ ಹೋಗ್ತಾರೆ, ರಾತ್ರಿ 1:15 ಗಂಟೆಗೆ ಏಳಿಸ್ತಾರೆ. ಏಳಿಸಿ ಅವರ ಫೋಟೋ ತೆಗಿತಾರೆ, ಎನ್ಕ್ವೈರಿ ಮಾಡ್ತಾರೆ. ನಿನ್ನೆ ಉಜಿರೆಯಲ್ಲಿ ಆನಂದಗೌಡ ಅನ್ನೋಂಥ ಒಬ್ಬರು ಮನೆಗೆ ಏಕಾಏಕಿ ಹೋಗ್ತಾರೆ. ಅವ್ರು ಹೇಳ್ತಾರೆ, ಸರ್ ಯಾಕೆ ಬಂದಿದ್ರಿ? ಅದಕ್ಕೆ ಉತ್ತರ ಕೊಡೋದಿಲ್ಲ, ನಾವು ನಿಮ್ಮ ಮನೆಗೆ ಬಂದಿದ್ದೇವೆ, ನಿಮ್ಮ ಫೋಟೋ ಬೇಕಂತ ಹೇಳ್ತಾರೆ. ಇದು ಯಾವ ರೀತಿಯಲ್ಲಿ ಇವತ್ತು ನಡೀತಾ ಇದೆ ಅಂದರೆ, ಯಾವ ಪೊಲೀಸರು ಒಂದು ಸುರಕ್ಷತೆಯನ್ನು ಕೊಡಬೇಕು, ಒಂದು ಭದ್ರತೆಯನ್ನು ಕೊಡಬೇಕು, ಆದರೆ ಇವತ್ತು ಹಿಂದೂಗಳಿಗೊಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಡಿ.ಕೆ. ಪೂಜಾರಿ ಅನ್ನೋ ಅವ್ರ ಮನೆಗೆ ರಾತ್ರಿ 12 ಗಂಟೆಗೆ ಹೋಗಿ ಅವರು ಶರ್ಟ್ ಹಾಕಿರೋದಿಲ್ಲ, ಏಳಿಸ್ತಾರೆ. ಹೊರಗಡೆ ಬಂದು ಅವರು ಶರ್ಟ್ ಹಾಕಿ ಅವ್ರ ಹತ್ರ ಫೋಟೋ ತೆಗಿಸ್ತಾರೆ. ಅಂದರೆ ಈ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಮನೆಗೆ ಹೋದಾಗ ಆ ಮನೆಯ ಪರಿಸ್ಥಿತಿ ಏನಿದೆ, ಒಬ್ಬರು ಮನೆಯಲ್ಲಿ ಒಬ್ಬರು ಆ ತಂದೆ 80 ವರ್ಷದವರು, ಅವ್ರ ಮನೆಯಲ್ಲಿ ಅಂಗವಿಕಲ ಮಕ್ಕಳಿದ್ದಾರೆ, ಆ ಪರಿಸ್ಥಿತಿ ಏನಾಗಿರ್ಬೋದು. ಅಂದರೆ ಈ ರೀತಿಯಲ್ಲಿ ಒಂದು ಖಾಸಗಿ ಹಕ್ಕನ್ನೇ ಇವತ್ತು ಕಸಿದುಕೊಳ್ತಾ ಇದ್ದಾರೆ. ನಾವಿವತ್ತು ಹೇಗಾಗ್ತಾಯಿದೆ ಅಂತ ಹೇಳಿದರೆ, ಕೇವಲ ಹಿಂದೂಗಳ ಮನೆಗೆ ಹೋಗ್ತಾ ಇದ್ದಾರೆ. ಯಾರ ಮನೆಗೆ ಹೋಗಿದ್ರೂ ತಪ್ಪು, ಆದರೂ ಒಂದು ರೀತಿಯಲ್ಲಿ ಇವತ್ತು ಹಿಂದೂಗಳ ಮನೆಗೆ ಹೋಗ್ತಿದ್ದಾರೆ, ಯಾವುದೇ ಮುಸಲ್ಮಾನ ಮನೆಗೆ ಹೋಗೋದು ನಾವು ಕೇಳ್ತಾ ಇಲ್ಲ. ಯಾರ ಮನೆಗೆ ಹೋದರೂ ತಪ್ಪು. ಹಾಗಾಗಿ ಹಿಂದೂಗಳ ಮನೆಗೆ ಯಾವುದೇ ಕಾರಣಕ್ಕೂ ಇವತ್ತಿನಿಂದ ಈ ಒಂದು ಏನು ನೋಟಿಸ್ ಕೊಡದೆ ಹೋಗೋದು, ಬೆದರಿಕೆ ವಾತಾವರಣ ಇವತ್ತು ನಿರ್ಮಾಣ ಆಗ್ತದೆ, ಅದು ನಿಲ್ಲಬೇಕನ್ನೋ ದೃಷ್ಟಿಯಿಂದ ನಾವು ಇವತ್ತು IGP ಅವರಿಗೆ ಮನವಿಯನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಅನೇಕ ಹಿಂದೂ ನಾಯಕರಿಗೆ ಕೊಲೆ ಬೆದರಿಕೆಗಳು ಬಂದಿದೆ. ಆ ಕೊಲೆ ಬೆದರಿಕೆಗಳು ಸುಹಾಸ್ ಶೆಟ್ಟಿಯವರಿಗೂ ಕೊಲೆ ಬೆದರಿಕೆ ಬಂದಿತ್ತು. ಹಾಗೆ ಇವತ್ತು ಅನೇಕ ಹಿಂದೂ ನಾಯಕರಿಗೆ, ಹಿಂದುತ್ವವಾದಿಗಳಿಗೆ ಕೊಲೆ ಬೆದರಿಕೆಗಳು ಬರ್ತಾ ಇದೆ. ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಅದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಯಾರು ಈ ಬೆದರಿಕೆಯನ್ನು ಕೊಡ್ತಾ ಇದ್ದಾರೆ ಅವರನ್ನು ಬಂಧನ ಮಾಡಬೇಕು. ಆ ದೃಷ್ಟಿಯಿಂದ ನಾವು ಇವತ್ತು ಮನವಿಯನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ರೆಹಮಾನ್ ಅವರ ಹತ್ಯೆ ಸಂದರ್ಭದಲ್ಲಿ ಶವ ಮೆರವಣಿಗೆ ಆಯಿತು. ಆ ಮೆರವಣಿಗೆ ಸಂದರ್ಭದಲ್ಲಿ ಜಬರ್ದಸ್ತಿಯಿಂದ ಅನೇಕ ಹಿಂದೂಗಳ ಅಂಗಡಿಗಳಿಗೆ ಅಲ್ಲಿ ಇದನ್ನು ಮಾಡ್ತಾರೆ, ಬಂದ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಮಾಧ್ಯಮದವರ ಮೇಲೆ ದಾಳಿ ಆಯಿತು. ಇವರೆಲ್ಲರ ಮೇಲೆ FIR ದಾಖಲು ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಈ ಎಲ್ಲ ಕಾರಣದಿಂದ ನಾವು ಇವತ್ತು IGPಯನ್ನು ಭೇಟಿ ಮಾಡಿದ್ದೇವೆ. ಎಲ್ಲ ದೃಷ್ಟಿಯಿಂದ ಏನು ಇವತ್ತು ಹಿಂದೂಗಳ ಒಂದು ರೀತಿಯಲ್ಲಿ ಏಕಪಕ್ಷೀಯ ವಿಚಾರಣೆ ನಡೀತಾ ಇದೆ, ಅದು ನಿಲ್ಲಬೇಕು. ನಿಷ್ಪಕ್ಷಪಾತವಾಗಿ ಈ ವಿಚಾರಣೆ ನಡೀಬೇಕು ಅನ್ನೋ ದೃಷ್ಟಿಯಿಂದ. ಹಾಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ PFI ಬ್ಯಾನ್ ಆದರೂ ಸಹ ಆ ಕಾರ್ಯಕರ್ತರು ಅದೇ ಮಾನಸಿಕತೆಯಿಂದ ಬೇರೆ ಬೇರೆ ಸಂಘಟನೆಯಲ್ಲಿ ಕಾರ್ಯ ಮಾಡ್ತಿದ್ದಾರೆ. ಅದರ ಬಗ್ಗೆನೂ ಸೂಕ್ತ ತನಿಖೆ ಆಗಬೇಕನ್ನೋ ದೃಷ್ಟಿಯಿಂದ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಸಮಸ್ತ ಹಿಂದೂ ಸಂಘಟನೆಗಳು ಇವತ್ತು ಸೇರಿದ್ದೇವೆ. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಹಿಂದೂ ಯುವ ಸೇನೆ, ಶ್ರೀರಾಮ ಸೇನೆ, ರಾಮ್ ಸೇನೆ, ಅನೇಕ ಸಂತರು ಬಂದಿದ್ದರು. ಇವತ್ತು ಹಿಂದೂ ಜನಜಾಗೃತಿ ಸಮಿತಿ, ಎಲ್ಲ ಸಂಘಟನೆಗಳು ಒಟ್ಟಾಗಿ ನಾವು ಇವತ್ತು IGP ಅವರಿಗೆ ನಮ್ಮ ಬೇಡಿಕೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಅನೇಕ ವಕೀಲರು ಇವತ್ತು ನಮ್ಮ ಜೊತೆ ಬಂದಿದ್ದರು.